ಇನ್ನು ರೆಸ್ಕ್ಯೂ ಕಡೆಗೆ ನಾವು ಇಲ್ಲಿ ಗಮನ ಕೊಟ್ಟರೆ ರಾತ್ರಿ ರಣಚಂಡಿ ಅವತಾರವನ್ನು ತಾಳಿರೋದು ಇಲ್ಲಿ. ಸೊ ಪ್ರಕೃತಿ ಒಮ್ಮೆ ಮುನಿದು ಬಿಟ್ಟರೆ ಯಾರೇನು ಮಾಡೋಕ್ಕಾಗಲ್ಲ ಅದರ ಮುಂದೆ. ಹುಲುಮಾನವರು ಅಂತ ಅವಾಗ ನೆನಪಾಗ್ಬಿಡುತ್ತೆ ಎಲ್ರಿಗೂ. ಅಲ್ಲಿವರೆಗೂ ನಾನು ನಂದು ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಎಲ್ಲ ಇರುತ್ತಲ್ಲ, ಪ್ರಕೃತಿ ಮುನಿದಾಗ ಗೊತ್ತಾಗ್ಬಿಡುತ್ತೆ ಇಲ್ಲ ಇದ್ರ ಮುಂದೆ ನಾನೇನೂ ಇಲ್ಲ ಅಂತ. 24 ಗಂಟೆಗಳ ಅಡಿಯಲ್ಲಿ ಮಣ್ಣಿನಡಿ ಸಿಕ್ಕಾಕೊಂಡಿದ್ರಂತೆ ತಾಯಿ ಮಗಳು, ಇಬ್ಬರು ಕೂಡ ಸೇಫ್ ಆಗಿದ್ದಾರೆ. 17 ವರ್ಷದ ಮಗಳನ್ನು ಮೊದಲಿಗೆ ರಕ್ಷಣೆ ಮಾಡ್ತಾರೆ. ಪಕ್ಕದಲ್ಲೇ 51 ವರ್ಷದ ತಾಯಿಯನ್ನು ಕೂಡ NDRF ತಂಡ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. 24 ಗಂಟೆಗಳ ನಂತರದಲ್ಲಿ NDRF ತಂಡ ಅವರ ಜೀವವನ್ನು ಇದೀಗ ಉಳಿಸಿದ್ದಾರೆ. ಹೇಗೋ ಅವರೊಂದು ಜೀವ ಅಲ್ಲಿ ಉಳ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಈ ಥರ ಜೀವ ಯಾರು ಉಳಿಸ್ಕೊಂಡಿರ್ತಾರಲ್ಲ, ಸ್ಥಳ ಪುರಾಣಗಳಾಗ್ಬಿಡ್ತಾರೆ ಇವರೆಲ್ಲರೂ ಕೂಡ. ಸ್ಥಳ ಪುರಾಣಗಳು. ವಯನಾಡಿನ ಆ ದುರಂತವನ್ನು ಕಣ್ಣಾರೆ ಕಣ್ಣಂಥವ್ರು ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ಏನಾಯಿತು, ಹೇಗಾಯಿತು, ಎಷ್ಟೊತ್ತಲ್ಲಿ ನಮಗೆ ಶಬ್ದ ಬಂತು, ಎಷ್ಟೊತ್ತಿಗೆ ಇದು ಈ ಥರ ಕುಸ್ದುಬಿಟ್ವಿ ನಾವೆಲ್ಲರೂ, ಎರಡು ಕೊಚ್ಕೊಂಡು ಹೋದರು, ನಮ್ಮ ಕಣ್ಣು ಮುಂದೆ ನಾವೇನೇನು ನೋಡಿದ್ವಿ, ಕತ್ಲಲ್ಲಿ ಸ್ವಲ್ಪ ಕಷ್ಟ, ಎಲ್ಲಿ ಹೋಗ್ತಿದ್ದೀವೋ ಏನಾಗ್ತಿದ್ದೀವೋ ಗೊತ್ತಿಲ್ಲ. ಅಕಸ್ಮಾತ್ ಕುಸಿದು ಬಿದ್ದ ಜಾಗದಲ್ಲೇ ಇವರು ಸಿಕ್ಕಿದ್ರೆ ಮನೆ ಈ ಥರ ಕುಸಿತು, ಇಂಥ ಕಡೆ ಸ್ವಲ್ಪ ಜಾಗ ಇತ್ತು, ಇಲ್ಲಿ ಉಸಿರಾಡ್ತಾ ಇದ್ವಿ ನಾವು ಅಂತ ಹೇಳಿಕೊಳ್ಳಬಹುದು. ಆದರೆ ಈ ಒಂದು ದುರಂತ ಇದೆಯಲ್ಲ, ಬಹುಕಾಲ ಜನರ ನೆನಪಿನಿಂದ ಮಾಸುವುದು ಕಷ್ಟ.